ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ದಿನ ಹೇಗೆ ಕಳೆಯುತ್ತದೆ ಎಂಬುದು ನಾವು ಮುಂಜಾನೆ ಕಣ್ಣನ್ನು ಬಿಟ್ಟ ತಕ್ಷಣ ಮಾಡುವ ಮೊದಲ ಕೆಲಸದ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಬೆಳಗಿನ ಮೊದಲ 5 ನಿಮಿಷಗಳು ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುವಂತಹ ಅತ್ಯದ್ಭುತ ಮತ್ತು ಅತ್ಯಂತ ಪ್ರಾಶಸ್ತ್ಯವಾದಂತಹ ಸಮಯವಾಗಿರುತ್ತದೆ. ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯಲ್ಲಿ ಹಾಗೂ ನಮ್ಮ ಸನಾತನ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ನಾವು ಮಾಡಬೇಕಾಗಿರುವಂತಹ ಕೆಲವು ವಿಶೇಷ ಮತ್ತು ಮಂಗಳಕರ ಕಾರ್ಯಗಳ ಕುರಿತಾಗಿ ಬಹಳ ಒಳ್ಳೆಯದಾಗಿ ವಿವರಿಸಲಾಗಿದೆ. ಈ ಪುಟ್ಟ ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಶಿಸ್ತು, ಸಂಯಮ, ಶಾಂತಿ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುವಂತಹ ಪ್ರಬಲವಾದ ಶಕ್ತಿಯನ್ನು ಹೊಂದಿರುತ್ತವೆ. ಆತ್ಮೀಯರೇ, ಪ್ರತಿಯೊಂದು ದಿನವನ್ನು ಅತ್ಯಂತ ಮಂಗಳಕರವಾಗಿ ಆರಂಭ ಮಾಡಲು ಮುಂಜಾನೆ ಎದ್ದ ತಕ್ಷಣವೇ ನಾವು ಮಾಡಬೇಕಾಗಿರುವ ಆ ಪ್ರಮುಖ ಕೆಲಸಗಳು ಯಾವುವು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಮುಂಜಾನೆ ಎದ್ದ ತಕ್ಷಣವೇ ನಾವು ಮಾಡಬೇಕಾಗಿರುವ 5 ಮಂಗಳಕರ ಕಾರ್ಯಗಳು. ಕರದರ್ಶನ ಅಥವಾ ಹಸ್ತಗಳನ್ನು ನೋಡುವುದು. ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ಅಥವಾ ಬೇರೆ ವಸ್ತುಗಳನ್ನು ನೋಡುವ ಬದಲು ನಮ್ಮ ಹಸ್ತವನ್ನು ನೋಡುವುದರಿಂದ ದಿನದ ಆರಂಭ ಸಕಾರಾತ್ಮಕವಾಗಿರುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣವೇ 2 ಹಸ್ತಗಳನ್ನು ಜೋಡಿಸಿ ಒಮ್ಮೆಲೆ ನೋಡಿಕೊಳ್ಳಬೇಕು. ಹಾಗೆ ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಎಂಬ ಶ್ಲೋಕವನ್ನು ಸಹ ಪಠಣ ಮಾಡಬೇಕು. ನಮ್ಮ ಹಸ್ತದ ವಿವಿಧ ಭಾಗಗಳಲ್ಲಿ ದೈವಿಕ ಶಕ್ತಿಗಳು ನೆಲೆಸಿರುತ್ತಾರೆ. ನಮ್ಮ ಕರ ಅಥವಾ ಕೈಗಳ ತುದಿಯಲ್ಲಿ ಐಶ್ವರ್ಯದ ದೇವತೆಯಾದ ಮಹಾಲಕ್ಷ್ಮಿ ದೇವಿ, ಮಧ್ಯದಲ್ಲಿ ಜ್ಞಾನ ದೇವತೆಯಾದಂತಹ ಸರಸ್ವತಿ ದೇವಿ ಮತ್ತು ಮೂಲದಲ್ಲಿ ಶಕ್ತಿ ದೇವತೆಯಾದ ಗೌರಿ ದೇವಿ ನೆಲೆಸಿರುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಕರಗಳನ್ನು ನೋಡಿಕೊಳ್ಳುವುದರಿಂದ ದಿನದ ಆರಂಭದಲ್ಲಿಯೇ ಈ ದೇವತೆಗಳ ಅನುಗ್ರಹ ಪ್ರಾಪ್ತವಾಗುತ್ತದೆ. ಭೂಮಿ ವಂದನೆ. ಕರದರ್ಶನದ ನಂತರ ಹಾಸಿಗೆಯಿಂದ ಕೆಳಗೆ ಕಾಲಿರಿಸುವ ಮುನ್ನ ಭೂಮಿ ವಂದನೆಯನ್ನು ಮಾಡಬೇಕು. ಅಂದರೆ ಭೂತಾಯಿಯನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿ ಈ ಶ್ಲೋಕ ಪಠಣ ಮಾಡಬೇಕು. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಿತೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೇ. ಈ ಶ್ಲೋಕದ ತಾತ್ಪರ್ಯ, ಸಮುದ್ರವನ್ನೇ ವಸ್ತ್ರವನ್ನಾಗಿ ಉಟ್ಟು ಪರ್ವತಗಳನ್ನೇ ಆಭರಣಗಳನ್ನಾಗಿ ಧರಿಸಿರುವಂತಹ ಭಗವಾನ್ ಮಹಾವಿಷ್ಣುದೇವರ ಧರ್ಮಪತ್ನಿಯಾದ ಭೂತಾಯಿಯೇ ತಮಗೆ ನಮಸ್ಕಾರಗಳು ಮತ್ತು ತಮ್ಮನ್ನು ಕಾಲಿನಿಂದ ಸ್ಪರ್ಶಿಸುತ್ತಿರುವುದಕ್ಕೆ ದಯವಿಟ್ಟು ನನ್ನನ್ನು ಮನ್ನಿಸಿ ಎಂಬುದಾಗಿದೆ. ನಾವು ದಿನನಿತ್ಯವೂ ಸಹ ಭೂತಾಯಿಯ ಮೇಲೆ ನಡೆಯುತ್ತೇವೆ, ಓಡಾಡುತ್ತೇವೆ ಮತ್ತು ತುಳಿಯುತ್ತೇವೆ. ತಾಯಿಯ ಸಮಾನರಾದ ಭೂತಾಯಿಯನ್ನು ಕಾಲಿನಿಂದ ತುಳಿಯುತ್ತಿರುವುದು ನಮ್ಮ ಅನಿವಾರ್ಯತೆ. ಈ ನಮ್ಮ ಪಾದ ಸ್ಪರ್ಶಕ್ಕಾಗಿಯೇ ಭೂತಾಯಿಯಲ್ಲಿ ಕ್ಷಮೆಯನ್ನು ಕೇಳುವುದು ಭೂವಂದನೆಯ ಉದ್ದೇಶವಾಗಿರುತ್ತದೆ. ಭೂಮಿ ತಾಯಿ ತಾಳ್ಮೆಯ ಸಂಕೇತ. ಮುಂಜಾನೆ ಎದ್ದ ತಕ್ಷಣವೇ ಭೂವಂದನೆಯನ್ನು ಮಾಡುವುದರಿಂದ ನಮ್ಮಲ್ಲಿರುವಂತಹ ತಾಳ್ಮೆ ಮತ್ತು ಸ್ಥಿರತೆ ವೃದ್ಧಿಯಾಗುತ್ತದೆ. ಇಷ್ಟ ದೇವತೆಯ ಸ್ಮರಣೆ ಅಥವಾ ಪೋಷಕರ ಸ್ಮರಣೆ. ಮಾತೃದೇವೋಭವ, ಪಿತೃದೇವೋಭವ ಎನ್ನುವಂತೆ ಮುಂಜಾನೆ ಎದ್ದ ತಕ್ಷಣವೇ ನಮ್ಮ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳಾದಂತಹ ತಂದೆ ತಾಯಿಯರನ್ನು ಸ್ಮರಿಸುವುದು ಪುಣ್ಯಕ್ಕೆ ಸಮಾನವಾಗಿರುತ್ತದೆ. ಎದ್ದ ತಕ್ಷಣ ಅವರನ್ನು ಮನಸ್ಸಿನಲ್ಲಿ ನೆನೆಯುವುದು ಅಥವಾ ಸಾಧ್ಯವಾದರೆ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುವುದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಹೆತ್ತವರ ಆಶೀರ್ವಾದ ಮತ್ತು ಪ್ರೀತಿ ನಮ್ಮ ಇಡೀ ದಿನದ ಸವಾಲುಗಳನ್ನು ಎದುರಿಸಲು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ನಾವು ಜೀವನದಲ್ಲಿ ಎಷ್ಟೇ ಉತ್ತುಂಗಕ್ಕೇರಿದರೂ ಅದಕ್ಕೆ ಹೊಟ್ಟೆ ಕಿಚ್ಚನ್ನು ಪಡೆದೆ ನಮ್ಮ ಯಶಸ್ಸನ್ನು ತಮ್ಮ ಯಶಸ್ಸೆಂದು ಭಾವಿಸುವವರೇ ನಮ್ಮ ಹೆತ್ತವರು. ಈ ಕಾರಣದಿಂದಲೇ ನಮ್ಮ ಹೆತ್ತವರನ್ನು ನಾವು ದೇವರಿಗಿಂತ ಒಂದು ಕೈ ಹೆಚ್ಚಾಗಿಯೇ ಪ್ರೀತಿಸಬೇಕು ಮತ್ತು ಗೌರವಿಸಬೇಕು. ಇದೇ ರೀತಿ ನಮ್ಮ ಇಷ್ಟ ದೇವರುಗಳನ್ನು ನೆನೆಯುವುದರಿಂದ ಮನಸ್ಸಿನಲ್ಲಿರುವಂತಹ ಭಯ ಮತ್ತು ಆತಂಕ ದೂರವಾಗಿ ಶಾಂತಿ ದೊರೆಯುತ್ತದೆ. ಇಷ್ಟ ದೇವರನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ನಮ್ಮ ಇಡೀ ದಿನದ ಎಲ್ಲ ಕೆಲಸ ಕಾರ್ಯಗಳೂ ಸಹ ಯಾವುದೇ ವಿಘ್ನವಿಲ್ಲದೆ ಸುಲಲಿತವಾಗಿ ಸಾಗಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಸೂರ್ಯ ದರ್ಶನ. ಮುಂಜಾನೆ ಎದ್ದ ತಕ್ಷಣವೇ ಸ್ನಾನವನ್ನು ಕೈಗೊಂಡು ಶುಚಿರ್ಭೂತರಾಗಿ
ಉದಯಿಸುತ್ತಿರುವ ಸೂರ್ಯದೇವರನ್ನು ನೋಡುವುದು ಮತ್ತು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಣೆ ಮಾಡುವುದು ಬುದ್ಧಿಶಕ್ತಿಯನ್ನು ಚೈತನ್ಯಗೊಳಿಸುತ್ತದೆ ಮತ್ತು ಸಕಾರಾತ್ಮಕವಾದ ಶಕ್ತಿಯನ್ನು ನಮ್ಮತ್ತ ಆಕರ್ಷಿಸುತ್ತದೆ. ಸೂರ್ಯ ಸಕಲ ಜೀವರಾಶಿಗಳ ಆತ್ಮ ಮತ್ತು ಪ್ರತ್ಯಕ್ಷ ದೇವ. ಸೂರ್ಯನನ್ನು ಜ್ಞಾನ ಮತ್ತು ಬುದ್ಧಿಶಕ್ತಿಯ ಅಧಿಪತಿ ಎನ್ನಲಾಗುತ್ತದೆ. ಸೂರ್ಯದೇವರ ದರ್ಶನ ಮಾತ್ರದಿಂದ ಏಕಾಗ್ರತೆ ಸಿದ್ಧಿಸುತ್ತದೆ. ಬೆಳಗಿನ ಸೂರ್ಯದೇವರ ರಶ್ಮಿ ಚರ್ಮದ ಮೇಲೆ ಬಿದ್ದಾಗ ದೇಹದಲ್ಲಿ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ಇದು ಪ್ರಮುಖವಾಗಿ ಮೂಳೆಗಳ ಬಲವರ್ಧನೆಗೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅತ್ಯಗತ್ಯವಾಗಿರುತ್ತದೆ. ಸೂರ್ಯದೇವ ಉದಯಿಸಿದ 1 ಗಂಟೆಯ ಒಳಗೆ ದರ್ಶನವನ್ನು ಮಾಡುವುದು ಅತ್ಯಂತ ಫಲಪ್ರದ. ಸಾಧ್ಯವಾದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಆ ನೀರಿನ ಧಾರೆಯ ಮೂಲಕ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದರೆ ಅದು ಬಹಳ ಶ್ರೇಷ್ಠವೆನಿಸಿಕೊಳ್ಳುತ್ತದೆ. ಉದಯಿಸುತ್ತಿರುವ ಸೂರ್ಯನ ದರ್ಶನ ಮಾಡುವುದರಿಂದ ಕಣ್ಣಿನ ನರಗಳು ಉತ್ತೇಜನಗೊಂಡು ದೃಷ್ಟಿ ಚುರುಕಾಗುತ್ತದೆ. ಉಗುರು ಬೆಚ್ಚಗಿನ ನೀರಿನ ಸೇವನೆ. ಮುಂಜಾನೆ ನಿದ್ರೆಯಿಂದ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಉಗುರು ಬೆಚ್ಚಗಿನ ನೀರನ್ನು ಸೇವನೆ ಮಾಡುವುದು ದೈಹಿಕವಾಗಿ ಅತ್ಯಂತ ಮಂಗಳಕರ. ಇದು ನಮ್ಮ ದೇಹದ ಕಲ್ಮಶಗಳನ್ನೆಲ್ಲ ಹೊರಹಾಕಿ ಇಡೀ ದಿನ ಚೈತನ್ಯದಿಂದ ಇರುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಶೇಖರಣೆಯಾದ ಅಧಿಕ ಬೊಜ್ಜನ್ನು ಕರಗಿಸುತ್ತದೆ. ಅಂದರೆ ನಾವು ಎದ್ದ ತಕ್ಷಣ 1 ಲೋಟ ನೀರನ್ನು ಹಲ್ಲುಜ್ಜುವ ಮುನ್ನವೇ ಕುಡಿಯಬೇಕು. ಏಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಯಲ್ಲಿರುವಂತಹ ಲಾಲಾರಸ ಔಷಧೀಯ ಗುಣವನ್ನು ಹೊಂದಿರುತ್ತದೆ. ಆತ್ಮೀಯರೇ, ನಾವು ಪ್ರತಿನಿತ್ಯವೂ ಮುಂಜಾನೆ ಎದ್ದ ತಕ್ಷಣ ಮಾಡಬೇಕಾಗಿರುವಂತಹ 5 ಪ್ರಮುಖ ಕಾರ್ಯಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.